ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 9ನೇ ತರಗತಿಯ ಗಣಿತ ವಿಷಯದ ರೂಪಣಾತ್ಮಕ ಮೌಲ್ಯಮಾಪನ 1 2026ರ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಮಕ್ಕಳ. ಸೊ ಇದು LBA ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಇದೇ ಪ್ಯಾಟ್ರನಲ್ಲಿ ನಿಮ್ಮ ಶಾಲೆಯಲ್ಲಿ ಕ್ವಶನ್ ಪೇಪರ್ಸನ್ನು ಮಾಡ್ತಾರೆ ಮಕ್ಕಳು, ಹಾಗಾಗಿ ನೋಡ್ಕೊಳ್ಳಿ. ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. ಇಲ್ಲಿ 3 ಪ್ರಶ್ನೆಗಳು ಬರ್ತದೆ. ಫಸ್ಟ್ ಕ್ವಶನ್, ಈ ಕೆಳಗಿನವುಗಳಲ್ಲಿ ಅಭಾಗಲಬ್ಧ ಸಂಖ್ಯೆ ಅಂತೇಳಿ ಕೇಳಿದ್ದಾರೆ. ಸೊ ಅಭಾಗಲಬ್ಧ ಸಂಖ್ಯೆ ಅಂದರೆ ನಮಗೆ ಗೊತ್ತಿದೆ ಮಕ್ಕಳು, ಆಲ್ರೆಡಿ ಪ್ರಾಕ್ಟೀಸ್ ಮಾಡಿದ್ರ. ಸೊ √49 ಅಲ್ಲ, ಏಕೆಂದರೆ ಅದರ ಸಂಖ್ಯೆ ಏನಾಗುತ್ತೆ 7 ಬರ್ತದೆ. 4/3 ಅದು ಭಾಗಲಬ್ಧ ಸಂಖ್ಯೆ. 5.478 ಅದು ಸಹ ಭಾಗಲಬ್ಧ, ಏಕೆಂದರೆ ಅದನ್ನು ಡಿವೈಡೆಡ್ ಬೈ 1000 ಅಂತ ಹೇಳಿ ನಾವು ಹಾಕೊಂಡು ಮಾಡ್ಬೋದಾಗುತ್ತೆ. ಸೊ √13 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಮಹತ್ತಮ ಘಾತ 2 ಆಗಿರುವ ಬಹುಪದೋಕ್ತಿ. ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಸೊ ವರ್ಗ ಬಹುಪದೋಕ್ತಿಯಲ್ಲಿ ಮಾತ್ರ ಏನಾಗಿರ್ತದೆ, ಘಾತ 2 ಆಗಿರ್ತದೆ. ax² + bx + c. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಎಕ್ಸ್ ಅಕ್ಷದ ಮೇಲಿನ ಎಲ್ಲ ಬಿಂದುಗಳ ವೈ ನಿರ್ದೇಶಾಂಕ. ಸೊ ಇದು ಬಹಳ ಈಸಿ. ಸೊ ಇದನ್ನು ನಾವು ಏನಂತೀವಿ, ಎಕ್ಸ್ ಅಕ್ಷ ಅಂತೀವಿ, ಇದನ್ನು ವೈ ಅಕ್ಷ ಅಂತೀವಿ. ಸೊ ಇದು ಎಕ್ಸ್ ಅಕ್ಷ ಅಂದರೆ 1 2 3 4 ಹೌದಲ್ವಾ. ಸೊ ಇದರ ಮೇಲೆ ವೈ ವ್ಯಾಲ್ಯೂ ಏನಾಗಿರ್ತದೆ, ಆಬ್ವಿಯಸ್ಲಿ 0 ಆಗಿರ್ತದೆ. ಹಾಗಾಗಿ ಉತ್ತರ ಏನಾಗಿರ್ತದೆ ಮಕ್ಕಳ, 0 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 4ನೇದು 6√5 ಅನ್ನು 2√5 ಗುಣಿಸಿ. ಸೊ ಬಹಳ ಈಸಿ ಮಕ್ಕಳ. 6√5 × 2√5. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ಇಲ್ಲಿ ನಮಗೆ ಕೋಎಫಿಷಿಯಂಟ್ಸನ್ನು ಮಲ್ಟಿಪ್ಲೈ ಮಾಡ್ತೀವಿ. 6 2 12 ಆಗ್ತದೆ ಮಕ್ಕಳ. ಸೊ ಇಲ್ಲಿ ಏನಾಗಿದೆ, √5 × √5. ಸೊ √5 × √5 ಅದನ್ನು ಏನಾಗ್ತದೆ ಮಕ್ಕಳ, √5² ಆಗ್ತದೆ. ಈ ಸ್ಕ್ವೇರ್ ಕ್ಯಾನ್ಸಲ್ ಆದರೆ 5 ಉಳಿಯುತ್ತೆ. ಹಾಗಾಗಿ 12 5 60 ಆಗ್ತದೆ. ನೆಕ್ಸ್ಟ್, ಶೇಷ ಪ್ರಮೇಯದ ಹೇಳಿಕೆಯನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಒಂದು ಬಹುಪದೋಕ್ತಿ P(x) ಅನ್ನು x - a ಎಂಬ ರೇಖಾತ್ಮಕ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಸಿಗುವ ಶೇಷವು P(a) ಆಗಿರ್ತದೆ. ಸೊ ಬಹಳ ಈಸಿ ಇದೆ ಶೇಷ ಪ್ರಮೇಯ. ಸೊ ನೋಡ್ಕೊಳ್ಳಿ. ನೆಕ್ಸ್ಟ್, 6, -3 ಬಿಂದುವಿನ ಲಂಬ ಸೂಚಕ ಮತ್ತು ಕ್ಷಿತಿಜ ಸೂಚಕಗಳನ್ನು ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಕ್ಷಿತಿಜ ಸೂಚಕ ಅಂದರೆ ಎಕ್ಸ್ ನಿರ್ದೇಶಾಂಕನ ನಾವು ಕ್ಷಿತಿಜ ಸೂಚಕ ಅಂತೀವಿ. ಸೊ 6 ಆಗಿರ್ತದೆ. ಲಂಬ ಸೂಚಕ ಆಬ್ವಿಯಸ್ಲಿ -3. ಸೊ ನಮಗೆ ಒಂದು ನಿರ್ದೇಶಾಂಕವನ್ನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮಕ್ಕಳ, ಸೊ ಫಸ್ಟ್ ಬರೆಯೋದು ಎಕ್ಸ್, ನೆಕ್ಸ್ಟ್ ಬರೆಯೋದು ವೈ. ಹಾಗಾಗಿ ಎಕ್ಸ್ 6 ಆಗಿರ್ತದೆ, ವೈ 3 ಆಗಿರ್ತದೆ. ನೆಕ್ಸ್ಟ್, ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಬರ್ತದೆ. 7ನೇ ಪ್ರಶ್ನೆ, ಈ ಕೆಳಗಿನ ಬಿಂದುಗಳ ಯಾವ ಚತುರ್ಥಕ ಅಥವಾ ಅಕ್ಷದ ಮೇಲೆ ಇರುತ್ತದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಇದು ಮೊದಲನೇ ಚತುರ್ಥಕ, 2ನೇ ಚತುರ್ಥಕ, 3ನೇ ಚತುರ್ಥಕ ಆ್ಯಂಡ್ 4ನೇ ಚತುರ್ಥಕ. ಸೊ ನಿಮಗೆ ಗೊತ್ತಿರಬೇಕು, ಮೊದಲನೇದರಲ್ಲಿ ಪ್ಲಸ್ ಪ್ಲಸ್, 2ನೇದರಲ್ಲಿ ಮೈನಸ್ ಪ್ಲಸ್, 3ನೇದಲ್ಲಿ ಎಲ್ಲವೂ ಮೈನಸ್, 4ನೇದರಲ್ಲಿ ಪ್ಲಸ್ ಮೈನಸ್. ಸೊ ಮೊದಲು ಯಾವಾಗಲೂ ಎಕ್ಸ್ ಬರೋವಂಥದ್ದು, ನೆಕ್ಸ್ಟ್ ವೈ. ಸೊ ನೋಡಿ, ಇದು ನೆನ್ಪಿಟ್ಕೊಂಡ್ರೆ, ಇಷ್ಟು ನೆನ್ಪಿಟ್ಕೊಳ್ಳಿ, ನೀವೇ ಆನ್ಸರನ್ನು ಬರೀಬೋದು. ಸೊ -3, 5 ಅನ್ನು ಕೇಳಿದ್ದಾರೆ. ಅದು ಏನಾಗಿರ್ತದೆ ಮಕ್ಕಳ, 2ನೇ ಚತುರ್ಥಕಕ್ಕೆ ಬರ್ತದೆ. ನೆಕ್ಸ್ಟ್ 2, -2. ಸೊ ಇಲ್ಲಿ 2ನಲ್ಲಿ ಏನಾಗಿರ್ತದೆ ಮಕ್ಕಳ, -2. ಸೊ ಹಾಗಾಗಿ ಏನಾಗ್ತದೆ, ಅದು 4ನೇ ಚತುರ್ಥಕಕ್ಕೆ ಬರ್ತದೆ. ನೆಕ್ಸ್ಟ್ -3, 0. ಆಬ್ವಿಯಸ್ಲಿ ಅದು ಎಕ್ಸ್ ಅಕ್ಷದ ಮೇಲೆ ಬರ್ತಾ ಇರೋಂಥದ್ದು. ನೆಕ್ಸ್ಟ್ -4, -6. ಅದು 4ನೇ ಚತುರ್ಥಕ. ಸೊ ಇದು ಬಹಳ ಈಸಿ, ನಿಮಗೆ 2 ಅಂಕಗಳನ್ನು ಗಳಿಸ್ಕೊಳ್ಳಿಕ್ಕೆ. ನೆಕ್ಸ್ಟ್ ಕ್ವಶನ್, 1.27 ಅನ್ನು P/Q ಫಾರ್ಮಲ್ಲಿ ಬರೀಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಸೊ ಉತ್ತರ ನಿಮಗೆ 14/11 ಬರ್ತದೆ. ಸೊ ಮೊದಲಿಗೆ ನಾವು ತಗೊಳ್ಳೋಣ. x = 1.27. ಅದು ರಿಪೀಟೆಡ್ ಆಗಿರೋದ್ರೆ ಮೇಲ್ ಡ್ಯಾಶ್ ಇರುತ್ತೆ. ಸೊ ಅದನ್ನು ಈಕ್ವೇಷನ್ 1 ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಈಗ ನಾವು 100ಅನ್ನು ಎರಡೂ ಸೈಡು ಗುಣಿಸಿದ್ರೆ ಏನಾಗ್ತದೆ, ಬರ್ಕೋಬೇಕು. 100ಅನ್ನು ಎರಡೂ ಕಡೆ ನಾವು ಗುಣಿಸಿದಾಗ 100x = 127.2727 ಆಗ್ತದೆ. ಇದನ್ನು ಈಕ್ವೇಷನ್ 2 ಅಂತ ತಗೊಳ್ತೀವಿ.
ಸೊ ಹಾಗಾಗಿ 2ರಿಂದ 1 ಕಳೆದ್ರೆ ನಮಗೆ ಬರುವಂಥದ್ದು 99x ಇಸ್ ಈಕ್ವಲ್ಸ್ ಟು 126.7777 ಬರ್ತದೆ. ಸೊ 127 ಬರ್ತದೆ. ಹಾಗಾಗಿ ಎಕ್ಸ್ ಇಸ್ ಈಕ್ವಲ್ ಟು 126 ಡಿವೈಡೆಡ್ ಬೈ 99 ಮಾಡಿದ್ರೆ ವಿಲ್ ಗೆಟ್ 14 ಡಿವೈಡೆಡ್ ಬೈ 11. ಸೊ ಇದಿಷ್ಟು ಮಾಡಿದ್ರೆ ನಮ್ಗೆ ನೋಡಿ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 4th ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ 9ನೇ ಪ್ರಶ್ನೆ ರೂಟ್ 3ಯನ್ನು ಸಂಖ್ಯಾ ರೇಖೆಯ ಮೇಲೆ ಪ್ರತಿನಿಧಿಸಿ. ಸೊ ಈಸಿ ಇದೆ, ನೀವು ಪ್ರತಿನಿಧಿಸ್ಬೋದು. ಸೊ ಅಲ್ಲಿ ನಿಮಗೆ ಪೈಥಾಗರಸ್ ಪ್ರಮೇಯವನ್ನು ಅಪ್ಲೈ ಮಾಡ್ತೀರಾ. √2² + 1² ಆಗ್ತದೆ. ಸೊ ಕಂಪ್ಲೀಟಾಗಿ ಬರೆದು ಇದನ್ನು ನೀವು ಹೇಳಿದ್ರೆ 3 ಅಂಕಗಳು ಸಿಗ್ತದೆ ನಿಮಗಿಲ್ಲಿ. ನೆಕ್ಸ್ಟು ಆಯತ ಘನಾಕೃತಿಯ ತೊಟ್ಟಿಯ ಘನಫಲವನ್ನು ಕಂಡುಹಿಡಿಯಿರಿ. ಸೊ ಉದ್ದ x+10, ಅಗಲ x+4, ಎತ್ತರ x-6. ಸೊ ಇದು ಆಯತ ಘನಾಕೃತಿಯ ತೊಟ್ಟಿಯ ಘನಫಲವನ್ನು ಕೇಳಿದ್ದಾರೆ ಮಕ್ಕಳ. ಸೊ ನಾವು ಘನಫಲವನ್ನು ಕಂಡುಹಿಡಬೇಕು ಅಂದರೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಸೊ ಹಾಗಾಗಿ ಎಲ್ಲವನ್ನು ಮಲ್ಟಿಪ್ಲೈ ಮಾಡಬೇಕು. x+10 ಇಂಟು x+4 ಇಂಟು x-6. ಸೊ ಹಾಗಾಗಿ ಫಸ್ಟ್ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಅಟ್ ದ ಎಂಡ್ ವಿಲ್ ಗೆಟ್ x³ + 8x² - 44x - 240 ಘನಮೂಲಗಳು. ಸೊ ಈಸಿ ಇದೆ. ಜಸ್ಟ್ ನಿಮಗೆ x+10ನ x+4 ಅಂತ ಕೊಟ್ಟಿರೋದ್ರಿಂದ ಈ ರೀತಿ ಆಗ್ತದೆ ಅಷ್ಟೇ. ಸೊ ಈಸಿಯಾಗಿ ನೀವು ಬಿಡಿಸ್ಬೋದು ಅದನ್ನು. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 4 ಪ್ರಶ್ನೆಗಳು ಸಬ್ ಕ್ವಶನ್ಸ್ ಇದೆ ಮಕ್ಕಳ. 1 ಅಂಕದ ಕ್ವಶನ್ಸು ಈಸಿಯಾಗಿ ಮಾಡ್ತೀರಾ. 11ನೇ ಪ್ರಶ್ನೆ ಈ ಕೆಳಗೆ ನೀಡಿರುವ ಹೇಳಿಕೆಗಳು ಸರಿಯೇ ಅಥವಾ ತಪ್ಪೇ ಎಂದು ತಿಳಿಸಿ ಕಾರಣ ಕೊಡಲಿಕ್ಕೆ ಕೇಳಿದ್ದಾರೆ. ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಆಗಿದೆ. ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆ ಆಗಿದೆ. ಸರಿ, ಯಾಕೆಂದರೆ ಪೂರ್ಣ ಸಂಖ್ಯೆಗಳ ಗುಂಪಿನಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಸೇರಿವೆ. ನೆಕ್ಸ್ಟ್ ಪ್ರತಿಯೊಂದು ಪೂರ್ಣಾಂಕವು ಒಂದು ಪೂರ್ಣ ಸಂಖ್ಯೆಯಾಗಿದೆ. ತಪ್ಪು, ಏಕೆಂದರೆ ಪೂರ್ಣಾಂಕಗಳು ಋಣಾತ್ಮಕ ಸಂಖ್ಯೆಯನ್ನು ಹೊಂದಿರ್ತವೆ, ಧನಾತ್ಮಕ ಸಂಖ್ಯೆಗಳನ್ನು ಹೊಂದಿರ್ತದೆ. ಆದರೆ ಪೂರ್ಣ ಸಂಖ್ಯೆಗಳು, ಪೂರ್ಣ ಅಂದರೆ ಹೋಲ್ ನಂಬರ್ಸ್ ಏನಾಗಿರ್ತದೆ ಅದು ಬರೀ ಧನಾತ್ಮಕವನ್ನು ಮಾತ್ರ ಹೊಂದಿರ್ತದೆ. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆಯು ಸ್ವಾಭಾವಿಕ ಸಂಖ್ಯೆಯಾಗಿದೆ ಅಂತ ಕೇಳಿದರೆ ತಪ್ಪು. ಪ್ರತಿಯೊಂದು ಅಭಾಗಲಬ್ಧ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆ ಆಗಿರೋದೇ ಇಲ್ಲ, ಏಕೆಂದರೆ ಅವನ್ನ p/q ಫಾರ್ಮಲ್ಲಿ ಬರೆಯಲಾಗದ ವಾಸ್ತವ ಸಂಖ್ಯೆಗಳು ಆಗಿರ್ತವೆ. ಅರ್ಥ ಆಗಿದೆಯಲ್ವಾ? ನೆಕ್ಸ್ಟ್ ಎಲ್ಲ ಧನಾತ್ಮಕ ಪೂರ್ಣಾಂಕಗಳ ವರ್ಗಮೂಲಗಳು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಕೇಳಿದ್ದಾರೆ. ಸೊ ತಪ್ಪು ಮಕ್ಕಳ. ಅದು ಉದಾಹರಣೆಗೆ ಈಗ √4 ಅಂತ ಕೊಟ್ಟರೆ 2, ಇದು ಒಂದು ಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಹಾಗಾಗಿ ಈ ಒಂದು ಹೇಳಿಕೆಯೂ ಸಹ ತಪ್ಪಾಗಿದೆ. ಸೊ ಇದಿಷ್ಟು ಅರ್ಥ ಆಗಿದೆ ಅಲ್ವಾ ನಿಮಗೆ? ಸೊ ಇದಿಷ್ಟು ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಮಕ್ಕಳ. ಇದೇ ಪ್ಯಾಟ್ರನಲ್ಲಿ ನಿಮ್ಮ ಶಾಲೆಯಲ್ಲೂ ಸಹ ಕೇಳ್ತಾರೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ನಿಮ್ಮ ಟೆಸ್ಟಿಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.